ಆಯ್ತು, ನಿಮ್ಗೆ ಇಷ್ಟ ಆಯ್ತಲ್ಲ. ಅದಕ್ಕೆ ಆಗಲೇ ಅರ್ಚಕರು ಪೂಜೆ ಮಾಡಿ ಹೊಡೆದ್ರಲ್ಲ, ಜೋಡು ತೊಟ್ಲಗಾಯಿ ಹೊಡಿ. ಅವಾಗ ಏನು ಹೇಳಿದ್ರು ಗೊತ್ತಾ ಭಗವಂತಪ್ಪಣ್ಣ, ಮದುವೆ ಅಂತ ಶುಭ ಸಂದರ್ಭದಲ್ಲಿ ಜೋಡು ತೊಟ್ಲಗಾಯಿ ಹೊಡೆದಿದೆ ಅಂದಮೇಲೆ ವರ್ಷ ತುಂಬದ್ರೊಳಗಾಗಿ ನಿಮ್ಮ ಮನೆಯಲ್ಲಿ ಜೋಡು ತೊಟ್ಲು ಕಟ್ಟುತ್ತೆ ಅಂತ ಹೇಳಿದ್ರು. ಅಲ್ಲ, ಒಂದಂತೂ ನಿನ್ನ ಮೈದನ ರವಿದಾಯಿತು, ಇನ್ನೊಂದು ಯಾರು ಇರಬಹುದು? ಇನ್ನೊಂದು ಯಾರಾಗತ್ತೆ? ನಿಮ್ಗೆ ಇರುತ್ತೆ. ನನಗೆ ಮಕ್ಕಳಾಗೋಯ್ತಾ? ಹಾಗಾಗಿ ನಿಮಗೆ ಅವಳಿಗೆ ಮಕ್ಕಳಾಗಿ ಆ ಮಕ್ಕಳನ್ನ ತೊಟ್ಟಿನಲ್ಲಿ ಇಟ್ಟು ತುಂಬೋ ಬಗ್ಗೆ ಬಂದಾಗ ಅಷ್ಟೇ ಯಾಕೆ ಹಾಗಾಗಿ ಒಬ್ಬಳದೇ ಆರಾಧ್ಯ ದೈವ ಮಾಡಬೇಕು. ಜೊತೆಗೆ ಒಂದು ನಿಮಿಷ ನೋಡ್ರೆ, ಇದರಂತೆ ಒಂದು ಕಲಾವಿದರ ಸನ್ಮಾನ ಕಾರ್ಯಕ್ರಮ ನಾವು ಮಾಡಿದ್ರೆ ಮಾತ್ರ ಇಡೀ ಎಲ್ಲ ಪತ್ರಿಕೆಗಳಲ್ಲಿ ಮಾಜಿ ಮುಖ್ಯಸ್ಥರಾಗಿದ್ದ ಶಂಕರಗೌಡರು ಇಬ್ಬರಿಗೂ ಕಲಾವಿದರಿಗೆ ಸನ್ಮಾನ ಮಾಡ್ತಾರೆ. ಜೊತೆಗೆ ಮಹಿಳಾ ಪಾತ್ರಧಾರಿಗಳು ಇಲ್ಲಿ ವೇದಿಕೆ ಬರಬೇಕು. ನೀವೆಲ್ಲರೂ ಬಂದವರೆಲ್ಲ ನಿಮ್ಮ ಬಾಯಿಂದಲೇ ನಿಮ್ಮ ಸಹಪಾಠಿಗೆ ಹೇಳ್ರಿ. ದಿನ 2 ಶೋ ಇರುತ್ತೆ, ನೀವೆಲ್ಲರೂ ಬರಬೇಕು, ಶೋ ನೋಡಬೇಕು. ನಮ್ಮ ಗಂಗಾವತಿ ನಗರಕ್ಕೆ ಗಂಗಾವತಿಯ ಮಗನಲ್ಲೇ ಖ್ಯಾತರಾಗಿರ್ತಕ್ಕಂಥ ಸಿದ್ದು ನಾಲಪ್ವಾಡ್ ಬಂದಿದ್ದಾರೆ. ವೀರೇಶ್ವರ ನಾಟಕ ಸಂಘ ನಾಲಪ್ವಾಡ್ ಇವರು ಇಲ್ಲಿ ನಾಟಕದ ಕ್ಯಾಂಪ್ ಹಾಕಿದ್ದಾರೆ. ಪ್ರತಿ 2-3 ವರ್ಷದ ಬಂದಿರಲಿಲ್ಲ, ಈಗ ಬಂದಿದ್ದಾರೆ. ನಮ್ಮ ಗಂಗಾವತಿ ನಗರದ ನಾಟಕ ಪ್ರೇಮಿಗಳಲ್ಲೇ ಖ್ಯಾತರಾಗಿರ್ತಕ್ಕಂಥ ನಮ್ಮ ವಸತಿ ಶಂಕರಗೌಡರು, ರೇವಣಸಿದ್ದೇಯ ತಾತನವರು, ಜೊತೆಗೆ ನಮ್ಮ ಸರ್ವೇಶ್ವರು, ಉಪಾಧ್ಯಾಯ ಬಂಧುಗಳು ಎಲ್ಲ ಇದ್ದಾರೆ. ಎಲ್ಲ ನಮ್ಮ ಕಲಾ ಪ್ರೇಕ್ಷಕರಲ್ಲಿ ನಮ್ಮ ಮನವಿ ಇಷ್ಟೇ, ಗಂಗಾವತಿ ಇಲ್ಲಿ ಬಂದಿರತಕ್ಕಂಥ ಯಾವುದೇ ರಂಗಭೂಮಿ ಕಲಾವಿದರನ್ನ, ಬೇರೆ ಬೇರೆ ಕ್ಷೇತ್ರದ ಕಲಾವಿದರನ್ನ ಎಂದಿಗೂ ಅವರಿಗೆ ನ್ಯಾಯವನ್ನೇ ಕೊಟ್ಟಿದೆ. ಅವರ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದೆ. ಅವರ ಕೀರ್ತಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಗಂಗಾವತಿ ನಗರದ ಎಲ್ಲ ಮಹನೀಯರು ಮಾಡಿದ್ದಾರೆ. ಅದರಂತೆ ಇವತ್ತು ಸಿದ್ದು ನಾಲಪ್ವಾಡ್ ಇಲ್ಲಿ ಕ್ಯಾಂಪ್ ಹಾಕಿದ್ದಾರೆ. ಅವ್ರ ನಾಟಕ ಪ್ರದರ್ಶನ ನಡೀತಾ ಇದೆ. ಅವರಿಗೆ ನಾವೆಲ್ಲರೂ ಸಹಕಾರ ಕೊಡೋಣ, ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಮಾಡ್ತಾ ಈ ರಂಗಭೂಮಿ ಉಳಿಬೇಕು. ರಂಗಭೂಮಿಯಲ್ಲೇ ನಮ್ಮ ಸಾಹಿತ್ಯ, ಲಲಿತ ಕಲೆ ಎಲ್ಲ ಇದೆ. ಜೀವಂತ ಕಲೆ ರಂಗಭೂಮಿ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಇಬ್ಬರು ಕಲಾವಿದರನ್ನ ನಮ್ಮ ತಾಳೆಕೋಟೆಯ ಬಸವರಾಜ್ ಅವರು, ಬಸವರಾಜ್ ಪಂಚಕಲ್ ಕವಿಗಳು, ಅವರು ಅನೇಕ ನಾಟಕಗಳು ಬರೆದಿದ್ದಾರೆ. ಅದು ಓದಿದ್ದೀನಿ. ಅಂಥವ್ರು ನಮ್ಮಲ್ಲಿ ಇವತ್ತು ಪಾತ್ರ ಮಾಡಕ್ಕೆ ಬಂದಿದ್ದಾರೆ. ನಮಗೆಲ್ಲರಿಗೂ ಹೆಮ್ಮೆ. ಅವ್ರನ್ನ ಕಟ್ಟಿರ್ತಕ್ಕಂಥ ನಮ್ಮ ಈ ವೀರೇಶ್ವರ ನಾಟಕ ಸಂಘದ ಸಿದ್ದು ನಾಲಪ್ವಾಡ್ ಅವರು ರಾಜ್ಯೋತ್ಸವ ಅವಾರ್ಡ್ ಸೇರಿದಂತೆ ಅನೇಕ ರಂಗಭೂಮಿಯ ಪ್ರಶಸ್ತಿಗಳು ಅವ್ರಿಗೆ ದೊರೆತಿದೆ. ನಮಗೆಲ್ಲರಿಗೂ ಹೆಮ್ಮೆ. ಅವರನ್ನ ನಮ್ಮ ಈ ಒಂದು ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರದ ಮುಖ್ಯಸ್ಥರಾಗಿರ್ತಕ್ಕಂಥ, ಕಮಿಟಿಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ರಂಗಭೂಮಿಯ ಹೃದಯಗಳು ಶಂಕರಗೌಡರು, ಅವರು ಎಲ್ಲರಿಗೂ ಶರಣಗಳನ್ನು ಭಕ್ತಿಯಿಂದ ಸಮರ್ಪಣೆ ಮಾಡ್ತಾ ಇವತ್ತಿನ ದಿವಸ ಸಂತೋಷದ ಜನ, ಸಡಗರದ ಜನ, ವೈಭವದ ಜನ. ಯಾಕಂದ್ರೆ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸಿದ್ದು ನಾಲಪ್ವಾಡ್ರು ಬಂದು ಕಲಾ ಸೇವೆಯನ್ನು ಮಾಡಲಿಕ್ಕೆ ಉತ್ತಮೋತ್ತಮ ಕಲಾತಂಡವನ್ನು ಕರ್ಕೊಂಡು ಬಂದು ಒಳ್ಳೆ ಹೆಸರಾಂತ ನಾಟಕ ಕವಿಗಳು, ಬಸವರಾಜ್ ಪಂಚಕಲ್ ಕವಿಗಳು ಅಂತ ತಮ್ಮ ಜೀವನವನ್ನೇ ಇದಕ್ಕೆ ಮುರುಪಾಗಿಟ್ಟಂಥವರು. ನಮ್ಮ ಸ್ವಪ್ನ ಮೇಡಮ್ನವರು, ಇನ್ನೂ ಅನೇಕ ಒಳ್ಳೆ ಕ್ಯಾಶಿಯೋ, ಸಂಗೀತ ಬಳಗ, ನಟ ನಟಿಯರು ಈ ಎಲ್ಲ ಬಳಗವನ್ನು ಕಟ್ಟಿಕೊಂಡು ಬಂದು ನೂರಾರು ಕಷ್ಟಗಳನ್ನು, ನೂರಾರು ನೋವುಗಳನ್ನು ತಾನು ನುಂಗಿ ಇವತ್ತು ನನ್ನೂರು, ನನ್ನ ಗ್ರಾಮ, ನನ್ನ ಪಟ್ಟಣ ಗಂಗಾವತಿ ಅಂತ ಅಭಿಮಾನದಿಂದ ಬಂದಂತಹ ತಮಗೆ ನಾವೆಲ್ಲ ತಾಯಿ ಹೃದಯದಿಂದ ಸಹಾಯ, ಸಹಕಾರ, ತನು, ಮನ ಏನೆಲ್ಲವನ್ನ ಆಶೀರ್ವಾದ ಧನ ಸಹಾಯ ಮಾಡಿ ಕೃತಾರ್ಥವಾಗಿದ್ದಾಗ ಚಿತ್ತಾಗಿ ಎಷ್ಟು ದಿನ ಮಾಡ್ಕೊಳಪ್ಪ ಬೇಡಂಗಿಲ್ಲ ಅಂತ ಅವರು ಒಂದು ಹೆಚ್ಚಿನ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ. ನಿಜವಾಗಲೂ ಅಂತಂದರೆ ನಮಗೆ ಒಂದು ಏನಪ್ಪ ಅಂದ್ರೆ, ನಾನಂತೂ ಈ ಊರಿಗೆ ಭಾಳ ಹಳುವ. ಸುಮಾರು ದಿನಗಳಿಂದನೂ ಇಲ್ಲಿಗೆ ಬರ್ತಾ ಇದ್ದೀನಿ. ಕಿವಳು ಮಾಡಿದ್ದ ಪತಿ ನಾಟಕಕ್ಕೆ ಯಾವಾಗಲೂ ಬಂದು ಪಾತ್ರ ಮಾಡಿದ್ದೀನಿ. ಅದು ಮಾಡಬೇಕಾದ್ರೆ ನಾವು ನಿಜವಾಗಲೂ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಯಾವುದೇ ಊರಿಗೆ ಹೋದರೂ 2 ಊರನ್ನು ನೆನೆಸ್ತೀನಿ ನಾನು. ಒಂದು ಗಂಗಾವತಿ, ಒಂದು ಮುದ್ದೇನೂರು ಅಂತೀವಿ. ನನ್ನ ಸ್ವಂತ ಊರು ಅಂತಂದರೆ ಅದೇ
ಒಂದು ಹೆಚ್ಚಿನ ನಿಜವಾಗಲೂ ನಮ್ಮೂರು ನನಗೆ ಪರಿಚಯ ಇಲ್ಲ, ಇದು ಒಂದು ಹೆಚ್ಚಿನ ರೀತಿಯಿಂದ ಪರಿಚಯ, ಇದೆಲ್ಲ ಆಗಬೇಕಾದ್ರೆ ತಮ್ಮೆಲ್ಲರ ಆಶೀರ್ವಾದ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮನ್ನು ವೇದಿಕೆ ಮೇಲೆ ಗೌರವಿಸಿದ್ದಕ್ಕಾಗಿ ಅವರ ತಂಡಕ್ಕೆ ಎಲ್ಲರಿಗೂ, ಶಂಕರಗೌಡರ ತಂಡಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ಈ ಜೀವಂತ ಕಲೆ ಉಳಿಬೇಕು, ಜೀವಂತ ಕಲಾವಿದರು ಬದುಕಬೇಕು ಅಂದ್ರೆ ಅದಕ್ಕೆಲ್ಲ ಅಭಿಮಾನಿ ದೇವರುಗಳು ಹೆಚ್ಚಾಗಿ ಬಂದ ನಾಟಕ ನೋಡಿ ತುಂಬ ಹೃದಯದ ಸಹಕಾರ ನೀಡಿದರೆ ಮಾತ್ರ ನಮ್ಮಂತ ಕಲಾವಿದರು ಬದುಕಲಿಕ್ಕೆ ಸಾಧ್ಯ. ದಯವಿಟ್ಟು ಪ್ರಚಾರ ಕಾರ್ಯಗಳಿಗೆ ಸಹಕರಿಸಿ ಈ ಜೀವಂತ ಕಲೆಯನ್ನು, ಜೀವಂತ ಕಲಾವಿದರನ್ನ ಉಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಮನೆ ಮಗಳು ನಾನು ಆಲ್ರೆಡಿ ಆಗ್ಬಿಟ್ಟಿದ್ದೇನೆ. ಇದಕ್ಕೆಲ್ಲ ನೀವೇ ಪ್ರೋತ್ಸಾಹ ಮಾಡಿ ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದೀರಾ. ಹಿಂದೆ ಮತ್ತೆ ಇದೇ ಈ ವೀರಶೈವ ನಾಟಕ ಸಂಘ ತಗೊಂಡ್ಕೊಂಡು ಬಂದಿದ್ವಿ ಗಂಗಾವತಿಗೆ, ಈಗ ಮತ್ತೆ ಬಂದಿದ್ದೇವೆ. ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ, ನಿಮ್ಮ ಪ್ರಚಾರ ಸದಾ ನಮ್ಮೊಂದಿಗೆ ಇದ್ದೇ ಇರುತ್ತೆ. ಹಾಗೆ ನೀವು ಪ್ರಚಾರ ಮಾಡೋದ್ರಲ್ಲಿ ನೀವು ಕೈ ಎತ್ತೀರ ಅನ್ನೋದು ನನ್ನ ನಂಬಿಕೆ ಇದೆ. ಭತ್ತದ ನಾಡಿನ ಅನ್ನವನ್ನು ತಿಂದ ಈ ನಿಮ್ಮ ಮನೆ ಮಗಳು ಸ್ವಪ್ನ ಬಿಜಾಪುರದಿಂದ ನಿಮಗೆ ನಮಸ್ಕಾರಗಳು. ಅದೇ ರೀತಿ ದಯವಿಟ್ಟು ಈ ತಂಡಕ್ಕೆ ಬಂದ ವೀರೇಶ್ವರ ನಾಟಕ ಸಂಘಕ್ಕೆ ಮಾನವರಿಗಾಗಿ, ಸಂಚಾಲಕರಿಗೆ ತಮ್ಮ ಸ್ವಹೃದಯದಿಂದ ಶರಣೇಗೌಡರಾಗಿರ್ಬೋದು, ತಾತೂರಾಗಿರ್ಬೋದು, ಕೆಲವೊಬ್ಬರು ವ್ಯಕ್ತಿಗಳ ಹೆಸರು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಅವರೆಲ್ಲರೂ ಮುಖಾಂತರವಾಗಿ ಇವತ್ತು ಪಂಚಕಲ್ ಬಸವರಾಜವರಿಗೆ ಸನ್ಮಾನ ಹಾಗೂ ಸಿದ್ದು ನಲವತ್ತವರಿಗೆ ಸನ್ಮಾನ ಮಾಡಿದ್ರು. ಈ ಪ್ರೋತ್ಸಾಹ ಕೊಡೋ ಉಸಿರು ಇರೋವರೆಗೂ ಪ್ರತಿಯೊಬ್ಬ ಯಾರೇ ಕಲಾವಿದರು ಬಂದ್ರು ಈ ಪ್ರೋತ್ಸಾಹ ಅವರು ಯಾವಾಗಲೂ ಮಾಡ್ತಾನೆ ಬಂದಿದ್ದಾರೆ. ಅದೇ ರೀತಿ ಪ್ರೀತಿ ವಿಶ್ವಾಸ ನೀವು ತೋರಿಸಿರಂತ ನಂಬಿ ಮತ್ತೆ ಈ ಗಂಗಾವತಿ ಕಾಲಿಟ್ಟಿದ್ದೇವೆ. ನಮ್ಮನ್ನ ಬೆಳೆಸೋದು, ಉಳಿಸೋದು ನಿಮ್ಮ ಕೈಯಲ್ಲಿದೆ.